ಇದ್ರೂ ಕಾನೂನಾತ್ಮಕವಾಗಿ ನಾವು ಹೋರಾಟ ನಡೆಸಿದೀವಲ್ಲ, ನಾವು ಸುಮ್ಮನೆ ಯಾವುದೋ ಉಡಾಫೆಯಾಗಿ ಪ್ರಶ್ನೆಗಳು ಕೇಳಿಲ್ಲ. ಇವೆಲ್ಲ ಸಹಜ, ಎಲ್ಲ ರೀತಿಯಿಂದ ಒತ್ತಡ ಹಾಕ್ತಾರೆ, ಅದಕ್ಕೆ ಉತ್ತರ ಕೊಡೋಣಂತೆ. ಸಂವಿಧಾನ ನಿಮ್ಮ ಪರವಾಗಿದ್ದಾಗ, ಕಾನೂನು ನಿಮ್ಮ ಪರವಾಗಿದ್ದಾಗ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ವಿಶ್ವತೀರ್ಥ ಪ್ರಸನ್ನ ಅವರು ಕೂಡ ಹೇಳಿಕೆ ಕೊಟ್ಟರು. ಈಗ ಅದೇ ನನ್ನ ಮಾತಂತೂ ಕೇಳಲ್ಲ, ನಿಮ್ಮ ಮಾತು ಕೇಳಲ್ಲ, ಸಂವಿಧಾನದ ಮಾತು ಕೇಳಲ್ಲ. ಅಟ್ಲೀಸ್ಟ್ ಧರ್ಮಗುರುಗಳ ಮಾತನ್ನ ಕೇಳಲಿ. ಅವ್ರೇನು ಹೇಳ್ತಾ ಇದ್ದಾರೆ, ಒಂದ್ಸರಿ ನೋಂದಣಿ ಮಾಡಿದ್ರೆ ಮುಗ್ದೋಯ್ತಲ್ಲಪ್ಪ. ಇವರು ಯಾರ್ಯಾರು ಸುಮ್ಮನೆ ಹಾದಿ ಬೀದಿನಲ್ಲಿ ಹೋಗಿ ಮಾತನಾಡ್ತಾ ಇದ್ದಾರೆ, ಅವ್ರ ಬಾಯಿಗೆ ಬೀಗ ಹಾಕ್ದಂಗೆ ಆಗುತ್ತಲ್ಲ ಅಂತ. ಕರೆಕ್ಟ್ ಅಲ್ವಾ? ಯಾಕೆ ವಿಶ್ವದ ಅತ್ಯಂತ ದೊಡ್ಡ ಸಂಸ್ಥೆ ನೋಂದಣಿ ಆಗಿಲ್ಲ? ಅವ್ರ ದೇಣಿಗೆಗಳು ಎಲ್ಲಿಂದ ಬರ್ತಾ ಇದೆ, ಲೆಕ್ಕ ಯಾರು ಇಡ್ತಾ ಇದ್ದಾರೆ, ಹೇಗೆ ಇಡ್ತಾ ಇದ್ದಾರೆ, ಅದರಿಂದ ಯಾರಿಗೆ ಲಾಭ ಆಗ್ತಾ ಇದೆ, ಯಾರಿಗೆ ನಷ್ಟ ಆಗ್ತಾ ಇದೆ, ಅದೆಲ್ಲ ಗೊತ್ತಾಗಬೇಕಲ್ಲ. ಅದು ಕೇಳೋದೇ ತಪ್ಪಾಯ್ತಾ ಇದು? ಮಿಕ್ಕಿದಕ್ಕೆಲ್ಲ ನೀವು ನಾಗರಿಕರು ಇದ್ದೀರಾ ಇಲ್ಲ ಅಂದ್ಬಿಟ್ಟು ಕಾಗದ ಕೇಳ್ತಾ ಇದ್ದಾರೆ. ಈಗ ಸಂಘರ್ಷ ತಾರ್ಕಿಕ ಅಂತ್ಯ ಯಾವಾಗ ಅಂತ ಮತ್ತೆ ನಿಮ್ದು? ನಮ್ದೇನು ಸಂಘರ್ಷ ಇಲ್ಲ ಯಾರ ಜೊತೆನೂ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ನಾನು ಈ ರಾಜ್ಯದ ಗೃಹ ಸಚಿವ. 20 ಲಕ್ಷ ಜನ ಒಂದು ಕಡೆ ಸೇರ್ತಾ ಇದ್ದಾರೆ, ಹಲವಾರು ಕಡೆ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇದ್ದಾರೆ. ಯಾರಂತ ಗೊತ್ತಾಗಬೇಕಲ್ಲ ನಮಗೆ. ಯಾವುದೇ ಸಮುದಾಯದವ್ರು ಇರ್ಬೋದು, ಯಾವುದೇ ಸಂಸ್ಥೆ ಇರ್ಬೋದು. ನಾಳೆ ನೀವೇ ನಮ್ಗೆ ಬೈತೀರಾ, ಏನು ಸರ್ ಅಷ್ಟೆಲ್ಲ ಜನ ಬೀದಿಗೆ ಇಳಿತಾ ಇದ್ದಾರೆ, ನೀವೇನೂ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ನಾನೇನು ಕೇಳಿದ್ದೇನೆ, ಭಾಳ ಸರಳವಾಗಿ, ತಾವು ಯಾರು, ತಮ್ಮ ಕಚೇರಿ ಎಲ್ಲಿದೆ, ಅದು ಯಾರ ಹೆಸರಲ್ಲಿದೆ, ತಮ್ಮ ಆಫೀಸ್ ಬೇರರ್ಸ್ ಯಾರು, ತಮ್ಮ ಸಂಸ್ಥೆಯ ನೋಂದಣಿ ಎಲ್ಲಾಗಿದೆ, ಅಷ್ಟೇ ಕೇಳ್ತಾ ಇರೋದಲ್ಲ. ನೀವು ರಾಜ್ಯದ ಚಟುವಟಿಕೆಗಳಿಗೆ ಸೀಮಿತವಾಗಿ ಪ್ರಶ್ನೆ ಮಾಡ್ತಾ ಇದ್ದೀರಾ? ನೋಡಿ, ಈ ಪ್ರಶ್ನೆ ನಾನಲ್ಲ ಕೇಳಿದ್ದು, ಜನ ಕೇಳ್ತಾ ಇರೋದು. ಆಮೇಲೆ ಈ ಅಂಕಿಅಂಶಗಳು ಕೂಡ ನಂದಲ್ಲ. ಈ ಅಂಕಿಅಂಶಗಳು RSSನ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿಯವರ ಆ್ಯನ್ಯುವಲ್ ರಿಪೋರ್ಟ್, ವಾರ್ಷಿಕ ವರದಿ, ಅದರಲ್ಲಿ ಕೊಟ್ಟಿರೋದು. ನೀವೇ ಹೇಳಿ ಸರ್, ದಿನನಿತ್ಯ 4500 ಕಡೆ ಇವ್ರ ಚಟುವಟಿಕೆ ನಡೀತಾ ಇದೆ ಅಂದರೆ ನೀವು ಕೇಳಲ್ಲ? ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಬಂದನ್ನು ಕೇಳ್ತೀರಾ? ಗಂಡ ಹೆಂಡತಿ ಜಗಳ ಆಡಿದ್ರು ಬಂದನ್ನು ಕೇಳ್ತೀರಾ? ಅತ್ತೆ ಸೊಸೆ ಜಗಳ ಆದರೂ ಬಂದು ಕೇಳ್ತೀರಾ ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ ಅಂತ? ಮತ್ತು ಇಷ್ಟು ವ್ಯಾಪಕವಾಗಿ ಇವ್ರ ಚಟುವಟಿಕೆಗಳು ನಡೆಸ್ತಾ ಇದ್ದಾರೆ ಅಂದರೆ ನಿಮಗೆ ಪ್ರಶ್ನೆಗಳಿಲ್ವಾ? 100 ವರ್ಷದ ಇತಿಹಾಸ ಅಂತಾರೆ. ನಾವೇ 100 ವರ್ಷದ ಇತಿಹಾಸ ಬೇಡಪ್ಪ, ನೋಂದಣಿ ಆದಾಗಿಂದ ಇತಿಹಾಸ ಕೊಡಿ ಅಂತ ಇದ್ದೀವಿ. ಅಥವಾ ನೋಂದಣಿ ಮಾಡಿಸ್ಕೊಂಡಿಲ್ವಾ, ಮಾಡಿಸ್ಕೊಳ್ಳಿ, ನಾನೇ ಸಹಕಾರ ಮಾಡ್ತೀನಿ. ಯಾರ ಹತ್ರನೂ ಕೈ ಚಾಚೋದು ಬೇಕಾಗಿಲ್ಲ. ನಿಮ್ದೇನು ಶುಲ್ಕ ಇದೆ ಅದನ್ನು ನಾನೇ ಕಟ್ತೀನಿ ಬೇಕಿದ್ರೆ. ಸರ್, ಎಲ್ಲೊಂದು ಕಡೆ ಗ್ಯಾರಂಟಿ ಇದು ಗೃಹಲಕ್ಷ್ಮಿ 225 ಕೋಟಿ ಅಕ್ರಮ ಆಗಿದೆ ಅನ್ನುವಂಥ ಅನುಮಾನ CAG ವರದಿಯಲ್ಲಿ. ನೋಡಿ, CAG ಅವರ ವರದಿ ನಾನು ನೋಡಿದ್ದೀನಿ. ಅಲ್ಲೆಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ಇಲ್ಲ. ಕೆಲವು ಅಕೌಂಟ್ಸ್ಗೆ ಏನೋ ಕೆಲವು ಬೆನಿಫಿಷರೀಸ್ಗೆ 2-3 ಸರಿ ಹೋಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಒಂದೇ ಬೆನಿಫಿಷರಿ ಮಲ್ಟಿಪಲ್ ಅಕೌಂಟ್ಸಲ್ಲಿ ತೆಗೆದಿದ್ದಾರೆ, ಅದು ಅನುಮಾನ ಅಂತ ಹೇಳ್ತಾ ಇದ್ದಾರೆ ಹೊರತು ಇದು DBT ಸರ್. ಇಲ್ಲ, ಅದಕ್ಕೆ ರ್ಯಾಷನಲೈಸ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ. ರ್ಯಾಷನಲೈಸೇಷನ್ ಅಂದರೆ ಏನು? ತಂತ್ರಜ್ಞಾನವನ್ನು ಬಳಸ್ಕೊಂಡು ಸೂಕ್ತ ವ್ಯಕ್ತಿಗೆ ಹೋಗ್ತಾ ಇದೆಯಾ ಇಲ್ಲ, ಅದನ್ನು ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಹೋಗ್ತಾ ಇದೆಯಾ, ಅಥವಾ ಒಂದೇ ಫಲಾನುಭವಿಗೆ 2-3 ಸರಿ ಹೋಗ್ತಾ ಇದೆಯಾ, ತೀರೋಗಿರೋರಿಗೆ ಹೋಗ್ತಾ ಇದೆಯಾ ದುಡ್ಡು, ಅದೆಲ್ಲನೂ ಕೂಡ ಪರಿಷ್ಕರಣೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರನೇ ಮಾಡ್ತಾ ಇದ್ದೀವಿ, ಆಸ್ ಪರ್ AG ರಿಪೋರ್ಟ್ ಓನ್ಲಿ. ಶಾಸಕ ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ಅವರು ಆರೋಪ ಮಾಡಿದರು ಕುಮಾರಸ್ವಾಮಿ ಅವರ ಮೇಲೆ. ಅವ್ರ ಬೆಂಬಲಿಗರು ಈಗಾಗಲೇ ಅವ್ರು ಮುತ್ತಿಗೆ ಹಾಕಿದ್ರು. ನೋಡಿ, JDS ಅವರಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಆಗಿದೆ. ಅಂದರೆ ಅವ್ರ ಮುಂದೆ ಅಸ್ತಿತ್ವದಲ್ಲಿ ಇರ್ತಾರೋ ಇಲ್ಲವೋ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಸೊ ಅದಕ್ಕೆ ಬಿಡದಿ ಆಗಿರ್ಬೋದು, ಪಾಪ ನಮ್ಮ ಪ್ರದೀಪ್ ಈಶ್ವರ್ ಮೇಲೆ ಆಗಿರ್ಬೋದು, ನಮ್ಮ ಮೇಲೆ ಆಗಿರ್ಬೋದು, ಇದು ದಿನ ನಡೀತಾನೆ ಇದೆ. ಈಗ 2 ವರ್ಷ 3 ವರ್ಷ ಆ್ಯಕ್ಟಿವೇ ಇರಲಿಲ್ಲ. ಸಡನ್ನಾಗಿ ಆ್ಯಕ್ಟಿವ್ ಆಗಿರೋ ಕಾರಣ ಏನು? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ಕಾ? ಎಲ್ಲೋ ಒಂದು ಕಡೆ ಅವರ ಅಸ್ತಿತ್ವನೇ ಪ್ರಶ್ನೆ ಮಾಡ್ತಾ ಇರೋದು ಅವ್ರ ಶಾಸಕರೇ. ಈಗ BJP ಇರ್ಬೋದು, JDS ಇರ್ಬೋದು, ಇವೆರಡೂ ಕೂಡ ಮೊನ್ನೆ MLC ಚುನಾವಣೆಯಲ್ಲಿ 11 ಜನ ಅಡ್ಡ ಮತದಾನ ಮಾಡಿದ್ದಾರೆ ಅಂದರೆ ನಾಯಕತ್ವದ ಕೊರತೆ ಅಲ್ವಾ? ಇದು ನಾನು ಹೇಳ್ತಾ ಇಲ್ಲ, BJP ವರದಿ ಕೂಡ ಅದೇ ಹೇಳ್ತಾ ಇದೆ ಅಲ್ಲ. ನಿರ್ಲಕ್ಷ್ಯ ಅಂದರೆ ಯಾರು ನಿರ್ಲಕ್ಷ್ಯ? DK ಶಿವಕುಮಾರ್ ಅವ್ರ ನಿರ್ಲಕ್ಷ್ಯನಾ? ಸಿದ್ದರಾಮಯ್ಯನವ್ರ ನಿರ್ಲಕ್ಷ್ಯನಾ? ಯಾರು ಹೊಣೆಗಾರಿಕೆ? ಅಶೋಕ್ ಅವರು ಮತ್ತು ವಿಜೇಂದ್ರ ಅವರಲ್ಲ. ವರದಿ ಅವ್ರದೇ ಶಾಸಕರು, ಅವ್ರದೇ ವರದಿನಲ್ಲಿ ಏನು ಹೇಳ್ತಾ ಇದ್ದಾರೆ? ನಿರ್ಲಕ್ಷ್ಯ ಆಗಿದೆ. ಮತ್ತು ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡಬೇಕಲ್ಲ.
ಈಗ ಪ್ರದೀಪ್ ಈಶ್ವರ್ ಅವರು ತೋಳು ತಟ್ಟಿ ಆ ರೀತಿ ಈಗ ಕರೆ ಕೊಡುವಂಥದ್ದು ಈ ಕಾನೂನು ವ್ಯವಸ್ಥೆ ಇದಾಗಲ್ವಾ ಸರ್? ನೋಡಿ, ಯಾರೇ ಕೂಡ ಕೆರಳಿಸುವಂಥದ್ದು. ನೋಡಿ, ಕೆರಳಿಸೋದು ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ ಒಬ್ಬ ಶಾಸಕರಿಗೆ? ತಪ್ಪಿ ಸರ್ ಅವರು ಇಲ್ಲ, ಯಾರು ನೋಡಿ, ಯಾರು ಕೂಡ ಪ್ರಚೋದನೆ ಯಾರಿದ್ರೂ ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರಿರ್ಬೋದು, ಅವ್ರ ಶಾಸಕರಿರ್ಬೋದು, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆ ಹೆಸರು, ನಮ್ಮ ಬೆಂಗಳೂರಿಗೂ ಒಳ್ಳೆ ಹೆಸರು. ಆದ್ದರಿಂದ ಯಾರೇ ತೊಡೆ ತಟ್ಟೋದಿರ್ಬೋದು, ಪ್ರಚೋದನೆಗೆ ಒಳಗಾಗಿರ್ಬೋದು, ಆಗಬಾರ್ದು. ಎಸ್ಪೆಷಲಿ ಪೊಲೀಸರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಆದರೆ ನೀವೇ ಹೇಳಿ, ಪ್ರಚೋದನೆ ಕೊಡ್ತಾ ಇರೋದು ಕಾರಣಗಳೇನು? ಏನು ನೆಸೆಸರಿ ಇತ್ತಪ್ಪ? ಏನೋ ಒಂದು ಆರೋಪ ಬಂದಿದೆ ಅವ್ರ ಮೇಲೆ. ಏನು ಫಸ್ಟ್ ಟೈಮ್ ಬಂದಿದೆಯಾ ಇಂಥ ಆರೋಪಗಳೆಲ್ಲ? ಹಲವಾರು SITಗಳು ರಚನೆ ಆಗಿದೆ ಅವ್ರ ಮೇಲೆ, ಎಲ್ಲ ಎದುರಿಸಿದಾರಲ್ಲ. ಇದನ್ನು ಏನೋ ಹೇಳಿದ್ದಾರೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡೋದು ಬಿಟ್ಟು ನೀವು ಜನರು ಬಿಟ್ಟರೆ ಅದು ಸರಿನಾ? ಸರ್, ಫ್ಯಾಮಿಲಿ ಕ್ರೈಮ್ ಮತ್ತು ರಿಲೇಶನ್ಶಿಪ್ ಕ್ರೈಮಲ್ಲಿ ಕ್ರೈಮ್ ಜಾಸ್ತಿ ಇದೆ ರಾಜ್ಯದಲ್ಲಿ. ಇದಕ್ಕೆ ಇಲಾಖೆ ಏನಾದರೂ ಕ್ರಮ ತೆಗೆದುಕೊಳ್ಳಿ. ನೋಡಿ, ಇದು ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಆದರೆ ನೀವು ಹೇಳ್ದಂಗೆ ಒಂದು ಕುಟುಂಬದಲ್ಲಿ ಸಮಸ್ಯೆಗಳಿದ್ರೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಈಗ ಮೊನ್ನೆ ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ 3 ಜನ ಹತ್ಯೆ ಮಗಳೇ ಮಾಡಿದ್ದಾರೆ. ಯಾರು ಜವಾಬ್ದಾರಿ ಅದಕ್ಕೆ? ನಿನ್ನೆ ತುಮಕೂರಿನಲ್ಲಾದಂಥ ಘಟನೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಅವ್ರು ಯಾರು ಅಪರಿಚಿತರಲ್ಲ, ಎಲ್ಲರೂ ಪರಿಚಯ ಇರೋರೆ, ಎಲ್ಲರೂ ಕೂಡ ಅವ್ರ ಜೊತೆ ಒಡನಾಟ ಇಟ್ಕೊಂಡವ್ರೆ, ಸ್ನೇಹ ಇಟ್ಕೊಂಡವ್ರೆ. ಸೊ ಇದೆಲ್ಲ ಸ್ವಲ್ಪ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಆದರೆ ನಾವು ನಮ್ಮ ಇಲಾಖೆ ಜವಾಬ್ದಾರಿಯುತವಾಗಿ ಏನು ಜಾಗೃತಿ ಮೂಡಿಸ್ಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ಕಾನೂನು ಹೋರಾಟ ಮಾಡಬೇಕು ಮಾಡಲಿ. ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂತೆ?